ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಇವತ್ತು ನಾವು ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಇದ್ರ ಬಗ್ಗೆ ಸಿಂಪಲಾಗಿ ತಿಳ್ಕೊಳ್ಳೋಣ. ಜಿ ಎಸ್ ಟಿ ಅಂದರೆ ಏನು? ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ವಸ್ತು ಮತ್ತು ಸರ್ವಿಸಸ್ ಮೇಲೆ ಒಂದೇ ಇಂಡೈರೆಕ್ಟ್ ಟ್ಯಾಕ್ಸ್ ಇರೋದನ್ನು ಜಿ ಎಸ್ ಟಿ ಅಂತ ಹೇಳ್ಬೋದು. ಇದು ಜುಲೈ 1, 2017 ಸ್ಟಾರ್ಟ್ ಆಯಿತು. ಮುಂಚೆ ನಮ್ಮ ದೇಶದಲ್ಲಿ ತುಂಬ ಟ್ಯಾಕ್ಸಸ್ ಇದ್ವು. ವ್ಯಾಟ್, ಸರ್ವಿಸ್ ಟ್ಯಾಕ್ಸ್, ಎಕ್ಸೆಸ್ ಡ್ಯೂಟಿ, ಆಕ್ಟ್ರಾಯ್, ಇದನ್ನೆಲ್ಲ ಒಂದೇ ಮಾಡಿ ಇವಾಗ ಜಿ ಎಸ್ ಟಿನ ತಂದಿದ್ದಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಮೊದಲು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ನ ಬರ್ತಿತ್ತು. ಇವಾಗ ಜಿ ಎಸ್ ಟಿ ಬಂದಮೇಲೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಇಲ್ಲವೇ ಇಲ್ಲ. ಮತ್ತು ಜಿ ಎಸ್ ಟಿ ಯಾಕೆ ಬೇಕಾಯಿತು? ಜಿ ಎಸ್ ಟಿ ಬರೋದು ಇನ್ನು ಮುಂಚೆ ಸೆಂಟ್ರಲ್ ಗೌರ್ಮೆಂಟಿಂದ ಸೆಂಟ್ರಲ್ ಟ್ಯಾಕ್ಸ್ ವಿಧಿಸ್ತಿದ್ರು. ಇವು ಎಕ್ಸೆಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಕಸ್ಟಮ್ಸ್ ಡ್ಯೂಟಿ, ಮತ್ತು ಸ್ಟೇಟ್ ಟ್ಯಾಕ್ಸ್ ಹೋಗಿ ಇದು ಎಂಟ್ರಿ ಟ್ಯಾಕ್ಸ್, ವ್ಯಾಟ್, ಆಕ್ಟ್ರಾಯ್, ಲಕ್ಸುರಿ ಟ್ಯಾಕ್ಸ್ ಇವೆಲ್ಲ ಇದ್ವು. ಇವೆಲ್ಲ ಬೇರೆ ಬೇರೆ ರೂಲ್ಸ್ ಇದ್ವು. ಒಂದೇ ಪ್ರಾಡಕ್ಟ್ ಮೇಲೆ ಎರಡೂ ಗೌರ್ಮೆಂಟ್ ಕೂಡ ಟ್ಯಾಕ್ಸ್ ಹಾಕ್ತಿದ್ರು. ಇದನ್ನೇ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ ಜಿ ಎಸ್ ಟಿ ಬಂದಮೇಲೆ ಒಂದೇ ಟ್ಯಾಕ್ಸ್ ಸಿಸ್ಟಮ್ ಆಗಿದೆ. ಇಂಡಿಯಾ ಒಳಗೆ ಎಲ್ಲ ಕಡೆ ಒಂದೇ ಸಿಸ್ಟಮ್, ಮತ್ತು ಒಂದೇ ಎಲ್ಲ ಟ್ಯಾಕ್ಸ್ ಕ್ರೆಡಿಟ್ಗೆ ಈಸಿ ಆಗಿದೆ, ಮತ್ತು ಬಿಸ್ನೆಸ್ ಮಾಡೋರಿಗೆ ಈಸಿ ಕಾಂಪ್ಲಿಯನ್ಸ್ ಆಗಿದೆ. ಜಿ ಎಸ್ ಟಿನ 4 ಟೈಪ್ಸ್ ಯಾವ್ಯಾವುದು ಅಂತಂದರೆ ಸಿ ಜಿ ಎಸ್ ಟಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡೋ ಟ್ಯಾಕ್ಸ್, ಮತ್ತು ಒಂದೇ ಸ್ಟೇಟ್ ಒಳಗೆ ನಡೆಯುವಂತಹ ವ್ಯವಹಾರಗಳಿಗೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ರಾನ್ಸಾಕ್ಷನ್ಸ್ಗೆ ಇದು ಅಪ್ಲೈ ಆಗುತ್ತೆ. ಉದಾಹರಣೆಗೆ ಬೆಂಗಳೂರಿಂದ ಮೈಸೂರಿಗೆ ಏನೋ ಸೇಲ್ ಮಾಡ್ತಿದ್ದೀವಿ ಅಂತಂದರೆ ಅದು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಬರುತ್ತೆ. ಮತ್ತು ಎಸ್ ಜಿ ಎಸ್ ಟಿ ಇದು ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಅಂದರೆ ಅದೇ ಇಂಟ್ರೆಸ್ಟ್ ಸಪ್ಲೈ ಬೆಂಗಳೂರಿನ ಮೈಸೂರಿಗೆ ಸೇಲ್ಸ್ ಆಗಿದೆ ಅಂದರೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಂಡರ್ ಬರುತ್ತೆ. ದೆನ್ ಐ ಜಿ ಎಸ್ ಟಿ, ಇಂಟಿಗ್ರೇಟೆಡ್ ಜಿ ಎಸ್ ಟಿ, ಇಂಟರ್ ಸ್ಟೇಟ್ ಸಪ್ಲೈ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯವಹಾರ ಆದರೆ ಅದಕ್ಕೆ ಐ ಜಿ ಎಸ್ ಟಿ ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನೇ ಸೆಂಟ್ರಲ್ ಗೌರ್ಮೆಂಟೇ ಕಲೆಕ್ಟ್ ಮಾಡುತ್ತೆ. ಉದಾಹರಣೆಗೆ ಇವಾಗ ಕರ್ನಾಟಕದಿಂದ ತಮಿಳುನಾಡಿಗೆ ಏನಾದರೂ ಗೂಡ್ಸ್ನ ಸಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅವಾಗ ಐ ಜಿ ಎಸ್ ಟಿ ಅದು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಇನ್ನು ಯು ಟಿ ಜಿ ಎಸ್ ಟಿ ಅಂತ ಅಂದರೆ ಯೂನಿಯನ್ ಟೆರಿಟರೀಸ್, ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯವಹಾರ ಆಗೋದಕ್ಕೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಹೆಂಗೆ ಅಪ್ಲೈ ಆಗುತ್ತೋ ಅವಾಗ ಯು ಟಿ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಸ್ಟೇಟ್ ಒಳಗೆ ವ್ಯವಹಾರ ಆದಾಗ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಥವಾ ಯು ಟಿ ಜಿ ಎಸ್ ಟಿ ಆಗುತ್ತೆ. ಸ್ಟೇಟಿಂದ ಬೇರೆ ಸ್ಟೇಟಿಗೆ ವ್ಯವಹಾರ ಆದಾಗ ಅದು ಐ ಟಿ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಓಲ್ಡ್ ಜಿ ಎಸ್ ಟಿ ಸ್ಲ್ಯಾಬ್ಸ್ ಮತ್ತು ನ್ಯೂ ಜಿ ಎಸ್ ಟಿ ಸ್ಲ್ಯಾಬ್ಸ್ ಇವಾಗ ಸೆಪ್ಟೆಂಬರ್ 22 ಹೊಸ ಸ್ಲ್ಯಾಬ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ವ. ಓಲ್ಡ್ ಸ್ಲ್ಯಾಬ್ಸ್ನ ನೋಡ್ಬೇಡ ಒಂದು ಸರಿ. ಮುಂಚೆ 0% ಅಂಡರು ಮಾಮೂಲಿ ಹಣ್ಣು, ತರಕಾರಿ, ಎಜುಕೇಷನ್, ಆರೋಗ್ಯ ಇವೆಲ್ಲ ಬರ್ತಿತ್ತು. ಇವಾಗ 5 ಮತ್ತು ಆಮೇಲೆ 5% ಅಂಡರಲ್ಲಿ ರೈಲ್ ಟಿಕೆಟು, ಹಾಲಿನ ಪುಡಿ, ಎಣ್ಣೆ, ಔಷಧ ಎಲ್ಲ ಬರ್ತಿತ್ತು. 12% ಪ್ಯಾಕೇಜ್ಡ್ ಫುಡ್, ಪ್ಯಾಕ್ ಮಾಡಿರುವಂಥ ಫುಡ್ ಫೇಸು, ಪ್ರೊಸೆಸ್ಡ್ ಫುಡ್ಸು ಅವೆಲ್ಲ ಬರ್ತಿತ್ತು. 18% ಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ರೆಸ್ಟೋರೆಂಟ್ಸ್ ಇವೆಲ್ಲ ಬರ್ತಿತ್ತು. 28% ಲಕ್ಸುರಿ ಐಟಮ್ಸ್, ಕಾರ್ಸ್, ಎ ಸಿ, ಟೊಬ್ಯಾಕೋ ಎಲ್ಲ ಬರ್ತಿತ್ತು. ಆಮೇಲೆ ಸ್ಪೆಷಲ್ ಐಟಮ್ಸಲ್ಲಿ ಗೋಲ್ಡ್ 3%, ಪ್ರೀಷಿಯಸ್ ಸ್ಟೋನ್ಸು 0.25%, ಸಿಗರೇಟ್, ಪಾನ್ ಮಸಾಲ ಆ ಥರ ಬೇರೆ ಬೇರೆದಕ್ಕೆಲ್ಲ ಸೆಸ್ ಕೂಡ ಅಪ್ಲೈ ಮಾಡ್ತಿದ್ದು. ಇವಾಗ ಹೊಸ ಸ್ಲ್ಯಾಬ್ಸಲ್ಲಿ 0%ಅಲ್ಲಿ ತುಂಬ ಐಟಮ್ಸ್ ಆ್ಯಡ್ ಆಗಿದೆ. ಹಣ್ಣು, ತರಕಾರಿ, ಬ್ರೆಡು, ನಾವು ಮಾಮೂಲಿ ಏನೇನು ಡೈಲಿ ಎಸೆನ್ಷಿಯಲ್ಸ್ ಇರುತ್ತೋ ಓಕೆ ಎಲ್ಲ 0%ನ ಮಾಡಿದ್ದಾರೆ, ತುಂಬ ಇಂಪಾರ್ಟೆಂಟ್ ಇರೋಕ್ಕೆ. ಆಮೇಲೆ 5%ನ ಇವಾಗ ಮಾಮೂಲಿ ಸೋಪ್ಸು, ಟೂತ್ಪೇಸ್ಟ್, ಶಾಂಪು ಯಾವ್ಯಾವುದು ಇದರಲ್ಲಿ ಯಾವ್ಯಾವುದು ಇಂಡಸ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅಂಥ ಡೈಲಿ ಯೂಸ್ ಪ್ರಾಡಕ್ಟ್ಸ್ಗೆ 5% ಇಟ್ಟಿದ್ದಾರೆ. 18%ಗೆ ಸಿಮೆಂಟ್, ಎಲೆಕ್ಟ್ರಾನಿಕ್ಸ್, ರೆಸ್ಟೋರೆಂಟ್ ಸರ್ವಿಸಸ್ ಅದಕ್ಕೆಲ್ಲ 18% ಇಟ್ಟಿರೋ. 40% ಲಕ್ಸುರಿ ಮತ್ತು ಸಿಮ್ ಗುಡ್ಸ್, ಕಾರ್ಸ್, ಟೊಬ್ಯಾಕೋಸ್ ಆ ಥರದಕ್ಕೆಲ್ಲ 40% ಹೊಸ ಸ್ಲ್ಯಾಬ್ಸ್ ಇಟ್ಟಿದ್ದಾರೆ. ಮುಂಚೆ ಸೆಸ್ ಇದು 28% ಪ್ಲಸ್ ಸೆಸ್ ಇತ್ತು, ಬಟ್ ಇವಾಗ 40% ಆಗಿದೆ. ಆದರೆ ಕಡಿಮೆನೇ ಆಗಿದೆ ಸ್ವಲ್ಪ. ಸ್ಪೆಷಲ್ ಐಟಮ್ಸ್ ಇತ್ತು ಅಲ್ವಾ, ಗೋಲ್ಡ್ 3%, ಸ್ಟೋನ್ಸ್ 0.25%, ಕೋಲ್ 18%, ಬ್ರಿಕ್ಸ್ 12%, ಅದು ಸೇಮೇ ಇದೆ. ಸರಳಾಗಿ ಇದು ಕಂಪ್ಯಾರಿಸನ್ ಮಾಡಿಬಿಟ್ಟು ನೋಡಬೇಕು ಅಂದರೆ ಮುಂಚೆ ಹಣ್ಣು ತರಕಾರಿಗೆಲ್ಲ 0% ಇತ್ತು, ಇವಾಗಲೂ ಕೂಡ ಹಾಗೆ ಇದೆ. ಹಾಲಿನ ಪುಡಿ, ಔಷಧ ಅವಕ್ಕೆಲ್ಲ 5% ಇತ್ತು, ಈಗಲೂ 5% ಇದೆ. ಸಾಬೂನು, ಶಾಂಪು ಅವಕ್ಕೆಲ್ಲ 12 ಅಥವಾ 18% ಇತ್ತು, ಇವಾಗ 5% ಆಗಿದೆ. ಪ್ಯಾಕೇಜ್ ಫುಡ್ಸ್ಗೆ 12% ಇತ್ತು, ಈಗ 5% ಆಗಿದೆ. ಮೊಬೈಲ್ ಆ್ಯಂಡ್ ಸರ್ವಿಸಸ್ಗೆ ಸೇಮ್ 18% ಇತ್ತು, 18% ಇದೆ. ಸಿಮೆಂಟ್ಗೆ 28% ಇತ್ತು, ಇವಾಗ 18% ಆಗಿದೆ. ಲಕ್ಸುರಿ ಕಾರ್ಸ್, ಟೊಬ್ಯಾಕೋಸ್ ಇದೆಲ್ಲ 28% ಪ್ಲಸ್ ಸೆಸ್ ಇತ್ತು, ಇವಾಗ 40% ಫ್ಲ್ಯಾಟ್ ಅಷ್ಟೇ ಆಗಿದೆ. ಇವಾಗ ಗೋಲ್ಡ್ ಸೇಮ್, ಪ್ರೀಷಿಯಸ್ ಸ್ಟೋನ್ಸು ಮತ್ತು ಅದು ಸೇಮ್ ಇದೆ. ಗೋಲ್ಡ್ಗೆ 5% ಪ್ಲಸ್ ಸೆಸ್ ಇತ್ತು, ಬಟ್ ಇವಾಗ 18% ಆಗಿದೆ. ಮತ್ತು ಸೆಸ್ ಏನೂ ಇಲ್ಲ ಇವಾಗ. ಮತ್ತು ಜಿ ಎಸ್ ಟಿ ಯಾರು ಕೊಡ್ತಾರೆ, ಯಾರು ಪೇ ಮಾಡಬೇಕು ಅಂದರೆ ಕಸ್ಟಮರ್ಸ್ ಪೇ ಮಾಡಬೇಕು. ಲಾಸ್ಟಲ್ಲಿ ಯಾರು ತೊಗೊತಾರೋ, ಯಾರು ಪ್ರಾಡಕ್ಟ್ನ ತೊಗೊತಾರೋ ಅವರೇ ಪೇ ಮಾಡಬೇಕು. ಆದರೆ ಬಿಸ್ನೆಸ್ ಅದನ್ನು ಗೌರ್ಮೆಂಟ್ಗೆ ಕಟ್ತಾರೆ, ಆದರೆ ಮತ್ತೆ ನಮ್ಮಿಂದಲೇ ಕಲೆಕ್ಟ್ ಮಾಡ್ಕೊತಾರೆ. ಉದಾಹರಣೆಗೆ ಒಂದು ಪ್ರಾಡಕ್ಟ್ 1000 ರೂಪೀಸ್ ಇರುತ್ತೆ, ಜಿ ಎಸ್ ಟಿ 18% ಅಂದರೆ 180 ರೂಪೀಸ್ ಇರುತ್ತೆ. ಫೈನಲ್ ಪ್ರೈಸ್ 1180 ರೂಪೀಸ್ ಇರುತ್ತೆ. ಬಿಸ್ನೆಸ್ಸು 180 ರೂಪೀಸ್ನ ಸರ್ಕಾರ ಕೊಡುತ್ತೆ, 1000 ರೂಪೀಸ್ನ ತಾನೇ ಹೇಳ್ಕೊಳುತ್ತೆ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾರು ಮಾಡಬೇಕು ಅಂತ ಅಂದರೆ ಗೂಡ್ಸ್ ಬಿಸ್ನೆಸಸ್ಸಲ್ಲಿ 40 ಲ್ಯಾಕ್ಗಿಂತ ಹೆಚ್ಚು ಟರ್ನ್ ಓವರ್ ಇರುತ್ತಲ್ಲ ಅಂಥವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕು. ಮತ್ತು ಸರ್ವಿಸಸಲ್ಲಿ 20 ಲ್ಯಾಕ್ಗಿಂತ ಟರ್ನ್ ಓವರ್ ಯಾರು ಜಾಸ್ತಿ ಇರುತ್ತೋ ಅವರು ಸರ್ವಿಸಸ್ನವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕು. ಈ ಕಾಮರ್ಸ್ ಸೆಲ್ಲರ್ಸು ಮತ್ತು ಇಂಟರ್ಸ್ಟೇಟ್ ಸಪ್ಲೈ ಅವರೆಲ್ಲ ಕಂಪಲ್ಸರಿ ಮಾಡಿಸಲೇಬೇಕು. ನೆಕ್ಸ್ಟ್ ಜಿ ಎಸ್ ಟಿ ರಿಟರ್ನ್ಸ್
ಜಿ ಎಸ್ ಟಿ ರಿಟರ್ನ್ಸ್ ಏನು ಅಂತ ಅಂದರೆ ಇದನ್ನು ಪ್ರತಿ ತಿಂಗಳು ವರ್ಷಕ್ಕೆ ಜಿ ಎಸ್ ಟಿ ರಿಟರ್ನ ಮಾಡಬೇಕು. ಜಿ ಎಸ್ ಟಿ ರಿಟರ್ನ್ GSTR1 ಯಾವುದಕ್ಕೆ ಅಂತಂದರೆ ಸೇಲ್ಸ್ ಡೀಟೇಲ್ಸ್ನ ಹೊಂದಿರುತ್ತೆ. GSTR3B ಮಂತ್ಲಿ ಸಮ್ಮರಿನ ಹೊಂದಿರುತ್ತೆ. GSTR9 ಆನ್ಯುವಲ್ ರಿಟರ್ನ್ ಹೊಂದಿರುತ್ತೆ. GSTR4, 7, 8 ಅವೆಲ್ಲ ಸ್ಪೆಷಲ್ ಕೇಸಸ್ಗೆ ಸಂಬಂಧಪಟ್ಟಿದೆ. ಅದನ್ನು ಮುಂದೆ ನೋಡೋಣ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ಅಂತ ಅಂದರೆ ನಾವು ಖರೀದಿ ಮಾಡಿರೋ ವಸ್ತುಗಳ ಮೇಲೆ ಆಲ್ರೆಡಿ ಪೇ ಮಾಡಿರ್ತೀವಿ ಜಿ ಎಸ್ ಟಿನ. ಆವಾಗ ಮತ್ತೆ ಲಾಸ್ಟ್ಗೆ ಇವಾಗ ITR1 ಮತ್ತು 3Bನ ಫೈಲ್ ಮಾಡೋ ಟೈಮಲ್ಲಿ ನಾವು ಜಿ ಎಸ್ ಟಿನ ಅಡ್ಜಸ್ಟ್ ಮಾಡಿಕೊಂಡು ಮುಂಚೆನೇ ಪೇ ಮಾಡಿದ್ದೀವಿ ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನು ITC ಅಂತ ಕರಿಬೋದು. ಮತ್ತು ಉದಾಹರಣೆಗೆ ನೋಡೋದಾದರೆ ಇವಾಗ ಸೇಲ್ ಮಾಡ್ತಿದ್ದೀವಿ 18,000ಗೆ, ಮತ್ತು ಏನೋ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ ಜಿ ಎಸ್ ಟಿನ ಅವಾಗಲೇ 9,000 ರೂಪೀಸ್ ಕಟ್ಬಿಟ್ಟಿದ್ವಿ. ಇವಾಗ ನಾವು ಫೈನಲಾಗಿ ಪೇ ಮಾಡಬೇಕಿದ್ರೆ ಜಿ ಎಸ್ ಟಿನ 18,000ಅಲ್ಲಿ 9,000 ಲೆಸ್ ಮಾಡಿಕೊಂಡು 9,000 ಮಾತ್ರ ಕಟ್ಟಬೇಕಾಗುತ್ತೆ. ಇದರ ಲಾಭ ನೋ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಅದನ್ನು ಇವಾಗ ಮುಂಚೆನೇ ಕಟ್ಟಿದ್ದೀವಿ ಅಂದರೆ ಮತ್ತೆ ಕಟ್ಟೋದಬೇಕಾಗಲ್ಲ. ಅವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ನಮಗೇನೆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗುತ್ತೆ. ಕಾಂಪೋಸಿಷನ್ ಸ್ಕೀಮ್ ಚಿಕ್ಕ ವ್ಯವಹಾರಗಳಿಗೆ ಸುಲಭ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇದನ್ನು ಟರ್ನ್ ಓವರ್ 1.5 crore ಒಳಗಿರೋರು ಇದನ್ನು ಬಳಸ್ತಾರೆ. ಫ್ಲ್ಯಾಟ್ ರೇಟ್ 1%ಇಂದ 1% ಇರುತ್ತೆ ಅಥವಾ 5% ಇರುತ್ತೆ. ಅದು ಅಷ್ಟು ಜಸ್ಟ್ನ ಕೊಡಬೇಕಾಗುತ್ತೆ. ITC ಕ್ಲೈಮ್ ಮಾಡೋದಕ್ಕಾಗೋದಿಲ್ಲ. ಅವರು ರಿಟರ್ನ್ಸ್ ಕೂಡ ಸಿಂಪಲ್ ಇರುತ್ತೆ. ಮತ್ತು ಪೆನಾಲ್ಟೀಸ್ ಮತ್ತು ಇಂಟ್ರೆಸ್ಟ್ ಏನಿದೆ ಅಂತ ಅಂದರೆ ಲೇಟ್ ಫೈಲಿಂಗ್ ಮಾಡೋರಿಗೆ 50 ರೂಪೀಸ್ ಪರ್ ಡೇ, ಮತ್ತು 20 ರೂಪೀಸ್ ನಿಲ್ ರಿಟರ್ನ್ ಇರೋರಿಗೆ 20 ರೂಪೀಸ್ ಇರುತ್ತೆ. ಲೇಟ್ ಪೇಮೆಂಟ್ ಮಾಡೋರಿಗೆ 18% ಇಂಟ್ರೆಸ್ಟ್ ಪರ್ ಆ್ಯನಮ್ ಇರುತ್ತೆ. ಫ್ರಾಡ್ ಟ್ಯಾಕ್ಸ್ ಇವ್ಯಾಲ್ಯೂಯೇಷನ್ ಮಾಡೋರಿಗೆ 100% ಪೆನಾಲ್ಟಿ ಇರುತ್ತೆ. ಜಿ ಎಸ್ ಟಿ ಫ್ಲೋ ಎಕ್ಸಾಂಪಲ್ ನೋಡೋದಾದರೆ ಜಿ ಎಸ್ ಟಿ ಫ್ಲೋ ಹೆಂಗೆ ಆಗುತ್ತೆ ಅಂತ ನೋಡೋದಾದರೆ ಮ್ಯಾನುಫ್ಯಾಕ್ಚರಿಂದ ಹೋಲ್ಸೇಲರಿಗೆ ಬರುತ್ತೆ ಜಿ ಎಸ್ ಟಿ, ಅವ್ರು ಪೇ ಮಾಡಿರ್ತಾರೆ. ಆಮೇಲೆ ರಿಟೇಲರಿಗೆ ಬರುತ್ತೆ, ರಿಟೇಲರು ಹೋಲ್ಸೇಲರಿಗೆ ಪೇ ಮಾಡ್ತಾರೆ, ರಿಟೇಲರಿಂದ ಕಸ್ಟಮರಿಗೆ ಬರುತ್ತೆ, ಕಸ್ಟಮರ್ ರಿಟೇಲರಿಗೆ ಪೇ ಮಾಡ್ತಾರೆ. ಲಾಸ್ಟಿಗೆ ಮ್ಯಾನುಫ್ಯಾಕ್ಚರರು ITC ಕ್ಲೈಮ್ ಮಾಡ್ಕೊಂಬಿಟ್ಟು ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ಆದರೆ ಕಸ್ಟಮರ್ಗೆ ಮಾತ್ರ ಜಿ ಎಸ್ ಟಿ ಹೊರಗೆ ಬೀಳುತ್ತೆ. ಇನ್ ಶಾರ್ಟಾಗಿ ಹೇಳಬೇಕು ಅಂತಂದರೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಒಂದೇ ಟ್ಯಾಕ್ಸ್ ಸಿಸ್ಟಮ್ ಆಗಿ ಯೂಸ್ ಆಗುತ್ತೆ ಇದು. ಮತ್ತು ಸ್ಟೇಟ್ ಒಳಗೆ CGST ಮತ್ತು SGST, ಸ್ಟೇಟಿಂದ ಹೊರಗೆ ವ್ಯವಹಾರ ನಡೆದ್ರೆ IGST. ಜಿ ಎಸ್ ಟಿ ಸ್ಲ್ಯಾಬ್ ಸಿಂಪ್ಲಿಫೈಡ್ ಆಫ್ಟರ್ ಸೆಪ್ಟೆಂಬರ್ 2025 ಏನು ಅಂತ ನೋಡಿದ್ವಿ. ಆಮೇಲೆ ITC ಸಿಸ್ಟಮ್ ನೋ ಡಬಲ್ ಟ್ಯಾಕ್ಸ್. ಅದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋ ವೇಟ್ ಮಾಡ್ತೀರಿ, ITC ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ದೆನ್ ಬಿಸ್ನೆಸ್ ಫ್ರೆಂಡ್ಲಿ ಆಗಿದೆ, ಈಸಿ ಕಾಂಪ್ಲೇನ್ಸ್ ಆಗಿದೆ. ಇಷ್ಟು ಜಿ ಎಸ್ ಟಿ ಬಗ್ಗೆ ಆಗಿದ್ದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್. ಏನಾದರೂ ತಪ್ಪಿದರೆ ಅದನ್ನು ಹೇಳಿ, ನಾನು ತಿದ್ಕೋತೀನಿ. ಮತ್ತು ಕರೆಕ್ಷನ್ ಇದ್ದರೂ ಕೂಡ ಹೇಳಿ, ಅದನ್ನು ತಿದ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್.